ನೋಡಿ, ಅಮ್ಮನವ್ರ ಹರಕೆ ತೀರ್ಸೋದಿಕ್ಕೆ ಎಲ್ಲ ಏರ್ಪಾಟು ಮಾಡಾಗಿದೆ. ಕಣ್ಗೆ ಯಾಕೆ ಬಟ್ಟೆ ಕಟ್ಟಿದ್ದೀರಾ? ಪ್ರತಿಷ್ಠಾಪನೆ ಪೂಜೆ ಮಾಡೋವಾಗ ಆ ರೀತಿ ಮಾಡೋದು ಸಂಪ್ರದಾಯ. ಹೊಸ ಕನ್ನಡಿಲಿ ಅಮ್ಮನವ್ರ ಪ್ರತಿಬಿಂಬನ ತೋರಿಸಿ ದೃಷ್ಟಿ ತೆಗಿಬೇಕು. ಇವೆಲ್ಲ ನಾನ್ ನೋಡ್ಕೋತೀನಿ. ಆದ್ರೆ ನಿಮ್ಮಮ್ಮ ಎಲ್ಲಿ ಹಸ್ಬೆಂಡು? ನೀವು ಕರೆದ್ರೆ ಬರ್ತಾರೆ. ಬಂದ್ರೆ ನೋಡಿ ಬಾವಾ. ಅಲ್ಲಡೆ, ಹತ್ರ ಬರ್ಬೇಡಿ ಅತ್ತೆ, ಅಲ್ಲೇ ನಿಂತ್ಕೊಳ್ಳಿ. ಮಾಮ್ ಸ್ನಾನ ಮಾಡಿದ್ದಾರೆ. ಹೊಸ ರೇಷ್ಮೆ ಸೀರೆ ಉಟ್ಕೊಂಡು ಒಡವೆನೂ ಹಾಕೊಂಡಿದ್ದಾರೆ ಅಂತ ಎಲ್ರಿಗೂ ಗೊತ್ತು ರೀ. ಹತ್ರಕ್ ಬರ್ಬೇಡ ಅಂತ ಯಾಕಂದ್ಲು ಅಂದ್ರೆ ತಲೆ ಮೇಲೆ ಮಡ್ಕೆ ಕೂಡ ಇಲ್ಲ ಅಲ್ವಾ, ಅದಕ್ಕೆ. ಹಾ, ಬೇಗ ಇಡಿ. ಮತ್ತೆ ಮಡ್ಕೆಲೆಲ್ಲ ಇಟ್ಟಾಗಿದೆ. ಮಡಕೆ ಒಳಗಲ್ಲ ಅತ್ಗೆ, ಆ ಮಡಕೆನ ಮಾಮ್ ತಲೆ ಮೇಲೆ ಇಡು ಅಂತ ಹೇಳ್ತದಾನೆ ಬ್ರೋ. ಓ, ಬೆಳಗಾದ ತಕ್ಷಣ ಇಡಕ್ ಹೇಳಿದ್ರಲ್ಲ. ಹೇಳಿದ್ದಾರೆ, ಆದ್ರೆ ತಿಥಿ ನಕ್ಷತ್ರ ಎಲ್ಲ ನೋಡ್ಬೇಕಲ್ವಾ. ಮಡಕೆ ಹೊರೋದಕ್ಕಿಂತ ಮುಂಚೆ ನನ್ಗೆ ತಿನ್ನಕ್ಕೇನಾದ್ರೂ ಕೊಡಿ. ಡಮ್ಮೋ ಡಮ್ಮ, ನೀವು ಹರಕೆ ತೀರ್ಸೋವರೆಗೂ ಊಟ ಮಾಡೋ ಹಾಗಿಲ್ಲಮ್ಮ. ತಿಂಡಿ ಏನಾದ್ರೂ ಕೊಡಿ. ನೀವಿವತ್ತು ತುಳಸಿ ದಳನು ತಿನ್ನೋ ಹಾಗಿಲ್ಲ ಅತ್ತೆ. ತಿಂಡಿ ಬಡ್ಸಿದ್ರೆ ಹೊಟ್ಟೆ ತುಂಬಾ ಚೆನ್ನಾಗಿ ತಿನ್ನೋಣ ಅಂತ ಅನ್ಕೊಂಡಿದ್ರು ಅನ್ಸುತ್ತೆ. ಪಾಪ ನಮ್ಮತ್ತೆ. ಅಯ್ಯೋ ನಮ್ಮತ್ತೆ. ಮೊದ್ಲು ಪೂಜೆ ಆಗ್ಲಿ ಇರಿ. ಸಾಯಂಕಾಲ 6 ಗಂಟೆವರೆಗೂ ಉಪವಾಸ ಇರ್ಬೇಕು ಅಂತೀರಾ ಇವಾಗ? ಇರಕ್ಕಾಗದೆ ಇದ್ರೆ ಹೋಗಿ ಹೋಟೆಲ್ಗ. ಮುಖ ಅಪ್ಪಾಜಿ ಆಗತ್ತಷ್ಟೇ. ಏಯ್, ನಿಮಗಲ್ಲ ಅತ್ತೆ, ನಿಷ್ಠೆಯಿಂದ ಮಾಡ್ಬೇಕಾಗಿರೋ ಪೂಜೆನ ನಿರ್ಲಕ್ಷ್ಯ ಮಾಡಿದ್ರೆ ಅಮ್ಮನವ್ರು ಕೋಪ ಮಾಡ್ಕೋತಾರೆ ಅಂತ ಹೇಳ್ದೆ. ನೈನಿ, ಒಳ್ಳೆ ಮುಹೂರ್ತ ಬಂದಿದೆ. ರಾಹುಕಾಲನೂ ದಾಟಾಗಿದೆ. ಮಡಕೆನ ಮಾಮ್ ತಲೆ ಮೇಲೆ ಇಡ್ಬೇಕೀಗ. ಹಾಗೆ ಆಗ್ಲಿ ಯಜಮಾನ್ರೆ. ಅಕ್ಕ ತಗೋ. ಬಾ ಸುಮ್ನಾ. ನಂಗ್ ಬಗಕ್ಕಾಗಲ್ಲ. ಅತ್ಗೆ, ಅವಳು ಯಾವ ಕೆಲಸನೂ ಮಾಡೋದಿಲ್ಲ. ನೀವು ಶುರು ಮಾಡಿ. ಹುಷಾರಕ್ಕ. ಇಟ್ಕೊಂಡಿದ್ದೀನಿ ಬಿಡು ನೈನಿ. ವಿಶಾಲಾಕ್ಷಿ ತಾಯಿಗೆ, ವಿಶಾಲಾಕ್ಷಿ ತಾಯಿಗೆ, ವಿಶಾಲಾಕ್ಷಿ ತಾಯಿಗೆ, ಜೈ ವಿಶಾಲಾಕ್ಷಿ ಅಮ್ಮನವ್ರಿಗೆ. ಸರಿಯಾಗಿ ಮಧ್ಯದಲ್ಲಿಡಿ. ಯಾಕಂದ್ರೆ ಸಾಯಂಕಾಲದವರೆಗೂ ಮಾಮ್ ಬ್ಯಾಲೆನ್ಸ್ ಮಾಡ್ಬೇಕಲ್ವಾ. ಅದ್ ನಿಲ್ಲುತ್ತಾ ಅಂತ. ನಿಂತ್ಕೊಳ್ದೆ ಇದ್ರೆ ಅಮ್ಮನವರು ನಿಮ್ಮಮ್ಮನ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಏಯ್, ಅತ್ತೇನ್ ಹೆದರ್ಸ್ಬೇಡಕ್ಕ. ಅವ್ರನ್ನ ನೋಡಿದ್ರೇನೆ ಹೆದರಿಕೆ ಆಗತ್ತೆ, ಇನ್ನು ಅವ್ರು ಹೆದರ್ತಾರ? ಸುಮ್ನಿರಕ್ಕ. ಆಹಾ, ಓಹೋ, ಎಷ್ಟು ಚೆನ್ನಾಗಿದೆ ಅಕ್ಕ. ಅಮ್ಮನವ್ರನ್ನೇ ನೋಡ್ದಂಗೆ ಆಗ್ತಿದೆ. ಹಾಗಂತ ಮಡಕೆನ ಬೀಳಿಸ್ಬೇಡಿ ಮಾಮ್. ಅದರಲ್ಲಿರೋ ಗಂಜಿ ಅಳ್ಳಾಡಿದ್ರು ಕೂಡ ಅಮ್ಮನವರು ನಿಮ್ಮ ರಕ್ತನ ಹರಿಸ್ತಾರೆ ಅಂತ ವಿಶಾಲಾಕ್ಷಿ ಹೇಳಿದ್ಲು ಅಲ್ವಾ? ಈ ಹರಕೆ ತೀರ್ಸೋದಕ್ಕಿಂತ ನನ್ನ ಸಾಯಿಸಿದ್ರೆ ಚೆನ್ನಾಗಿರೋದು. ಅಮ್ಮ, ಅಷ್ಟು ಈಸಿಯಾಗಿ ಹೇಗ್ ಸಾಯಕ್ ಬಿಡ್ತೀನಿ? ಹೇಯ್ ಸುಮ್ನೆರೆ, ಅವಾಗಿಂದ ಏನೇನ ಮಾತಾಡ್ತಿದ್ಯಲ್ಲ ನೀನು? ನಾನ್ ಮಾತಾಡಿದ್ರೆ ಅದ್ ನಿಜ ಆಗೋಗುತ್ತಾ? ಏಯ್, ಬಾಯಿ ಮುಚ್ಕೊಂಡಿರೋ. ಅವಳನ್ ರೇಗ್ಸಿದ್ರೆ ನನ್ ಪ್ರಾಣನೇ ತೆಗ್ದ್ಬಿಡ್ತಾಳಷ್ಟೆ. ಮಾಮ್, ಸಾಯಂಕಾಲದವರೆಗೂ ಹುಷಾರಾಗಿರಿ ನೀವು. ಸರಿ ಆಯ್ತು.
ವಿಶಾಲಾಕ್ಷಿ ಅಮ್ಮನವ್ರಿಗೆ ಜೈ. ವಿಶಾಲಾಕ್ಷಿ ಅಮ್ಮನವ್ರಿಗೆ ಜೈ. ವಿಶಾಲಾಕ್ಷಿ ಅಮ್ಮನವ್ರಿಗೆ ಜೈ. ಮಾಮ್, ನೀವು ಹೊಸ ಸೀರೆ ಉಟ್ಕೊಂಡಾಗೆಲ್ಲ ಫೋಟೋ ತೆಗಿಂತೀರಲ್ಲ, ಮರ್ತೋಗಿದ್ದೀರ ಅನ್ಸತ್ತೆ. ಫೋಟೋ ತೆಗಿತೀನಿ. ಏಯ್, ಈಗ ಫೋಟೋ ಎಲ್ಲ ಬೇಕೇನೋ? ನೆನ್ಪಾಗಿರುತ್ತೆ ಮಾಮ್. ನಾನು ಹೋಗ್ತೀನಿ ಅನ್ಕೊಂಡಿದ್ಯಾ? ಮೊಬೈಲ್ ತೆಗ್ದು ಒಳಗಿಡು. ಯಾಕೆ ಮಾಮ್ ಕೋಪ ಮಾಡ್ಕೋತೀರಾ? ನಾನು ಒಂದ್ ಹೊತ್ತು ತಿಂದಿಲ್ಲ ಅಂದ್ರೆ ಸುಸ್ತಾಗ್ಬಿಡ್ತೀನಿ ಅಂತ ನಿನಗೆ ಗೊತ್ತಲ್ವೇನೋ? ಮಕ್ಳಿಗೆ ಹೇಗ್ ಗೊತ್ತಾಗತ್ತೆ? ಸೊಸೆಂದ್ರಿಗೆ ಮಾತ್ರ ಗೊತ್ತಾಗೋದು. ನೀವ್ ಎದ್ದ ತಕ್ಷಣ ಒಂದ್ ಟ್ಯಾಬ್ಲೆಟ್ ತಗೊಂಡ್ಬಿಡ್ಬೇಕಿತ್ತು. ಇವತ್ ತಗೊಳ್ಳೋ ಹಾಗಿಲ್ಲ ಅಕ್ಕ, ಒಂದ್ ತೊಟ್ ನೀರು ಕುಡಿಯೋ ಹಾಗಿಲ್ಲ. ತಿಂದ್ಮೇಲೆ BP ಟ್ಯಾಬ್ಲೆಟ್ ತಗೋಬೇಕು. ಉಪವಾಸದ ಹೆಸರಲ್ಲಿ ಮಾಮ್ ಸಣ್ಣ ಆಗೋಗ್ತಾರೆ. ಹಾ, ಹಲೋ ಜಿಲೇಬಿ ಜಾಕ್ಸನ್. ಸಣ್ಣ ಅಂದ್ರೆ ನಂತರ ಕಾಣಿಸೋದು. ನಿಮ್ಮಮ್ಮ ಇನ್ನೊಂದ್ ವಾರ ಉಪವಾಸ ಇದ್ರು ಗುಂಡು ಗುಂಡಾಗೆ ಇರ್ತಾರೆ. ದೃಷ್ಟಿ ಹಾಕ್ಬೇಡ್ವೆ. ಹಾ, ನಿಮ್ಗೆ ಯಾವ ದೃಷ್ಟಿನೂ ಆಗಲ್ಲ ಅತ್ತೆ. ದೃಷ್ಟಿ ಬೊಮ್ಮೆಗೇನಾದ್ರೂ ದೃಷ್ಟಿ ತಾಗತ್ತಾ? ಏನಕ್ಕ ಹಾಗ್ ಮಾತಾಡ್ತೀಯಾ? ತಲೆ ಮೇಲೆ ಮಡ್ಕೆ ಇದೆ ಅಂತ ಈ ತಲೆ ಕೆಟ್ಟೋಳು ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾಳೆ. ಹಾ, ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಹೇಳಿ. ಅಕ್ಕ, ಅಯ್ಯೋ ಬಿಡು ನನ್ನ ನೇಣಿ. ಅಕ್ಕ, ಇವತ್ ಎರಡರಲ್ಲಿ ಒಂದ್ ಡಿಸೈಡ್ ಆಗ್ಬೇಕು. ಬಿಡು ಬಿಡು ನನ್ನ. ಏಯ್, ನೀನ್ ಜಾಸ್ತಿ ಆಡ್ಬೇಡ ಕಣೆ. ನಮ್ಮ ಮಾಮು ಕೋಪ ಬಂತು ಅಂದ್ರೆ ಆ ಮಡ್ಕೆನ ಸೈಡ್ಗೆ ಬಿಸಾಕಿ ನಿನ್ ಸಾಯ್ಸಾಕ್ಬಿಡ್ತಾರೆ. ಸಾಯಿಸ್ತಾರ? ಸಾಯ್ಸಕ್ ಹೇಳ್ರಿ, ಸಾಯ್ಸಕ್ ಹೇಳ್ರಿ. ಅಪ್ಪಿ ತಪ್ಪಿನೂ ಹಾಗ್ ಮಾಡ್ಬಾರ್ದು ಬಾವಾ, ಆ ಕಷ್ಟ ಆಗುತ್ತೆ. ಹಾಗ್ ಮಾಡೋದಿಲ್ಲ, ಆದ್ರೆ ಹೊರೋದೇ ಕಷ್ಟ ಆಗ್ಬಿಟ್ರೆ ಏನ್ ಮಾಡ್ಬೇಕು ಅಂತ ಹೇಳ್ನಯನಿ. ಅಮ್ಮನವ್ರು ನೆನ್ಸ್ಕೊಂಡ್ರೆ ಶಕ್ತಿ ಸಹನೆ ಬರುತ್ತೆ. ಅತ್ತೆಗ್ ಪಾಪ ಸುಸ್ತಾಗ್ತಿದ್ರೆ ಅದ್ ಹೇಗ್ ಶಕ್ತಿ ಬರತ್ತೆ? ಅದನ್ ಹೊರೋರ್ ಗೊತ್ತು ಅದ್ರ ಕಷ್ಟ. ಹರಕೆ ಮಡ್ಕೆನೆ ಹೊರಕಾಗ್ದೇ ಇರೋರ್ಗೆ ಕಂಪನಿ ಜವಾಬ್ದಾರಿ ಹೊರೋ ಶಕ್ತಿ ಎಲ್ಲಿಂದ ಬರುತ್ತೆ ಹೇಳು? ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ವೇನೆ? ಇರಲ್ಲ, ಎಲ್ಲ ನಿಮ್ ತಲೆಲಿದೆ ಅಷ್ಟೇ. ಅಕ್ಕ, ಯೋಚನೆ ಎಲ್ಲ ನಿಮಗ್ ಇಂಥದ್ದೇ ಇರುತ್ತೆ. ಅಕ್ಕ, ಏಯ್, ಅವಳತ್ರ ಏನೋ ಮಾತು, ನೀನ್ ಸುಮ್ನೆ ಕೂತ್ಕೋ. ಅತ್ತೆ ಭಾರ ಅನ್ಸಿದ್ರೆ ಹೇಳಿ. ಒಂದ್ 5 ನಿಮಿಷ ಮಡ್ಕೆನ ನೀನ್ ಹೊರ್ತೀಯ ನಯನಿ? ಹಾ, ತಾವೇನ್ ಮಾಡ್ತೀರಾ ಆಗ? ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ. ಹಾಗ್ ಮಾಡ್ಬೋದಾ? ದೇವಸ್ಥಾನಕ್ಕೆ ಹೋಗಿ ಹರಕೆ ತೀರಿಸ್ಬೇಕಾದ್ರೆ ಸಹಾಯ ಮಾಡಕ್ಕಿರ್ತಾರೆ. ಅಮ್ಮನವ್ರಿಗೆ ಮನೇಲಿ ಪೂಜೆ ಮಾಡೋದ್ರಿಂದ ಹಿಡಿದು ಸಂಜೆ ದೀಪಾರಾಧನೆ ಸಮಯದವರೆಗೂ ಕೈ ಇಳಿಸ್ಬಾರ್ದು. ಅಷ್ಟಕ್ಕೂ ಈ ತರ ಸೋಫಾ ಮೇಲೆ ಕುರ್ಚಿ ಮೇಲೋ ಕುತ್ಕೋಬಾರ್ದು. ಏಯ್, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಬಿಡೆ. ಆಗಲ್ಲ. ಅಯ್ಯ, ಆ ಪಾಪ ನಮಗ್ ಕೂಡ ಆಗುತ್ತೆ. ಎದ್ದೇಳಿ. ಎದ್ದೇಳಿ ಅತ್ತೆ. ಅತ್ತೆ ಹುಷಾರು, ನಿಧಾನ ಕಣೆ. ಮಡ್ಕೆ ಏನಾದ್ರೂ ಬಿದ್ಬಿಟ್ರೆ ಅವಾಗ ನಿಮ್ ರಕ್ತ ತಾನೇ ಆಚೆ ಬರೋದು. ಹಾ, ಹೇಯ್, ನಮ್ಮ ಮಾಮ್ ಪ್ರಾಣ ನಿನ್ಗೆ ಆಟನೇನೆ? ಶಾಸ್ತ್ರದ ಪ್ರಕಾರ ನಡ್ಕೊಳ್ದೇ ಇದ್ರೆ ನಿಮ್ಮಮ್ಮ ಮಡ್ಕೆ ಹೊರೋ ತರ ನಾವು ಅವ್ರ ಶವನ ಹೊರಬೇಕಾಗತ್ತೆ. ರಾಮಚಂದ್ರ, ಯಾಕೆ ಹೇಗ್ ಮಾತಾಡ್ತೀರಾ? ಹಾಸಿಗೆ ಅಕ್ಕ ತಮಾಷೆಗನ್ಲಿಲ್ಲ. ಹಾ, ಅಮ್ಮನವ್ರು ಶಿಕ್ಷೆ ಕೊಡ್ತಾರೇನೋ ಅಂತ ಹೀಗೆ ಎಚ್ಚರಿಸ್ತಾ ಇದ್ದಾರೆ. ಕೂತ್ಕೊಳ್ಳೋದಿಲ್ಲ ಬಿಡು. ಸುಸ್ತು ಜಾಸ್ತಿ ಆಗಿ ತಲೆ ತಿರ್ಗಿ ಬಿದ್ದು ಹೋದ್ರೆ ನಾನೇನ್ ಮಾಡ್ಲಿ ಹೇಳು? ನಿಮ್ ಪ್ರಾಣ ಹೋದ್ಮೇಲೆ ನೀವ್ ಮಾತ್ರ ಏನ್ ಮಾಡಕ್ಕಾಗತ್ತೆ? ಅಂತ್ಯ ಸಂಸ್ಕಾರದ ಏರ್ಪಾಡೆಲ್ಲ ನಾವೇ ತಾನೇ ನೋಡ್ಕೋಬೇಕಾಗಿರೋದು. ಏಯ್, ಮೊದ್ಲು ಇವಳನ್ನ ಒಳಗ್ ಹೋಗ ಕೇಳಿ. ಹಾ, ಹಾಸಿನಿ ಅಕ್ಕ, ಹಿಂಸೆ ಮಾಡ್ಬೇಡಿ. ಅತ್ತೆಗ್ ಸುಸ್ತಾಗಿದೆ, ಮಡಿಕೆ ಬೀಳಿಸ್ಬೋದು. ಹೌದಕ್ಕ, ಒಳಗಡೆ ತುಂಬಾ ಕೆಲ್ಸ ಇದೆ. ನೀ ಬಾ ಬಾ. ಹೋಗೆ. ಕೂತ್ಕೋಬಾರ್ದು ಹೇಳ್ತಿದೀನಿ. ಸುಮ್ನೆ ಹೋಗೆ.
ಅಮ್ಮ ಬಂದ್ಬಿಟ್ಲು ದೊಡ್ಡದಾಗಿ. ಛೆ. ಅಪ್ಪ ಕೂತ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ತಾರೆ, ನಿಂತ್ಕೊಂಡ್ರೆ ಸುಸ್ತಾಗ್ತಿದೆ, ನಡಿಯೋಣ ಅನ್ಕೊಂಡ್ರೆ ತಲೆ ತಿರುಗುತ್ತೆ. ಏನ್ ಮಾಡೋದೋ ಗೊತ್ತಾಗ್ತಿಲ್ವಲ್ಲ. ಅಯ್ಯಯ್ಯೋ, ಮುಚ್ಚಲ ಕೆಳಗ್ ಬಿದ್ದು ಪುಡಿ ಪುಡಿ ಆಗೋಯ್ತಲ್ಲೋ. ಏಯ್ ಅದ್ ಹೋದ್ರೆ ಹೋಯ್ತು. ಅಯ್ಯ ಮಾಮ್ ಬೀಳಿಲ್ವಲ್ಲ, ಅದು ಖುಷಿ ಪಡು. ತಲೆ ಸುತ್ತ ಬಂತ ಅತ್ತೆ. ನಿನ್ ಮಗಳು ಬಂದ್ಲು, ನನ್ ತಲೆ ಮೇಲೆ ಮಡಕೆ ಇಟ್ಟು ನೀವು ಕಣ್ಣ ಮುಚ್ಚಾಲೆ ಆಡ್ತಿದ್ದೀರಾ? ಎಲ್ಲರೂ ಅವ್ರ ಕೆಲ್ಸದಲ್ಲಿ ಬ್ಯುಸಿಯಾಗಿದ್ದಾರೆ. ಮಕ್ಕಳನ್ನ ಇಲ್ಲಿ ಬಿಟ್ಟು ಅಷ್ಟು ಬ್ಯುಸಿಯಾಗಿ ಏನ್ ಮಾಡ್ತಿದ್ದೀರಾ ವಿಶಾಲ್? ಸಾಯಂಕಾಲ ಹರಕೆ ತೀರಿಸೋ ಸಮಯದಲ್ಲಿ ಬೇಕಾಗಿರೋದನ್ನೆಲ್ಲ ರೆಡಿ ಮಾಡ್ತಿದೀವಿ. ಗಾನ್ವಿ ಗಾಯತ್ರಿನ ನಾನೇ ಆಟ ಆಡ್ಸಿದ್ದೆ ಅಕ್ಕ. ನೀವ್ ಮಕ್ಳ ಹತ್ರ ಇರೋದ್ ಬಿಟ್ಟು ಎಲ್ಲಿಗೆ ಹೋಗಿದ್ರಿ? ಲೈಟ್ ಹೌಸ್ ಫೋನ್ ಮಾಡಿದ್ಲು, ಅವಳ ಜೊತೆ ಮಾತಾಡ್ತಾ ಹಂಗೆ ಬಾಗ್ಲ ಹತ್ರ ಹೋಗಿದ್ದೆ. ಇಲ್ಲೇನ್ ನಡೀತು ಅಂತ ಗೊತ್ತಿಲ್ಲ. ತರ್ಲೆ ನಿನ್ ಮಗಳು ಗಾಯತ್ರಿ ಬಂದು ನನ್ ಸೀರೆ ಸೆರ್ಗ ಹಿಡಿದು ಎಳ್ದ್ಬಿಟ್ಲು. ಸ್ವಲ್ಪದ್ರಲ್ಲೇ ಬೀಳೋದ್ರಿಂದ ತಪ್ಪಿಸ್ಕೊಂಡ್ಬಿಟ್ಟೆ. ನೀವು ಬಿದ್ರು ಮಡಿಕೆ ಮಾತ್ರ ಬೀಳ್ಬಾರ್ದು ಅಂತ ಹೇಳಿದ್ವಿ ಅಲ್ವಾತೆ? ಮುಚ್ಚಲ ಅಂತೂ ಒಡೆದೋಯ್ತು. ನಿಜಾನೇ.
ಮಾಮಗೇನಾದ್ರೂ ಆಗುತ್ತಾ? ಏಯ್ ಏನಾಗುತ್ತೆ? ಏನೂ ಆಗಲ್ಲ. ಮಾಮ್, ನೀವೇನ್ ತಪ್ಪು ಮಾಡಿಲ್ಲ ಬಿಡಿ. ಆ ಗಾಯತ್ರಿ ನಿಮ್ ಶಕ್ತಿನ ಟೆಸ್ಟ್ ಮಾಡಿದ್ಲು, ಇದ್ರಲ್ಲಿ ನಿಮ್ದೇನ್ ತಪ್ಪು? ಗಾಯತ್ರಿ, ಯಾಕಮ್ಮ ಹೀಗೆಲ್ಲ ಮಾಡ್ದೆ? ಅಜ್ಜಿ ಕಷ್ಟ ಪಡ್ತಿದ್ರು, ನಿನಗ್ ಪಾಪ ಅನ್ನಿಸ್ಲಿಲ್ವಾ? ನೈನಿ, ಮಕ್ಕಳಂದ್ಮೇಲೆ ತಿಳುವಳಿಕೆ ಇಲ್ದೇನವರು ತಪ್ಪು ಮಾಡ್ತಾರೆ. ಸುಮನ, ಏನಾಯ್ತು? ಅಯ್ಯೋ ಸುಮನ, ಏನಾಯ್ತು? ಸುಮ್ಮನೆ ಏನಾಯ್ತು? ಸುಮನಾ, ಏನಾಯ್ತು? ಏಯ್ ಅಯ್ಯ, ಅಯ್ಯಪ್ಪ, ಏನಾಯ್ತಮ್ಮ ನಿಂಗೆ? ಸುಮನಾ, ಯಾಕ ಕಿರ್ಚ್ಕೊಂಡೆ? ಅಲ್ಲಿ ನೋಡಿ, ಅತ್ತೆ ಮೂಗಿಂದ ರಕ್ತ ಬರ್ತಿದೆ. ಮಾಮ್, ಹೌದು ಮಾಮ್. ವಿಶಾಲಾಕ್ಷಿ ಸರಿಯಾಗಿ ಹೇಳಿದ್ಲು. ಮಡಕೆ ಅಲ್ಲಾಡಿದ್ರು, ಕೆಳಗೆ ಬೀಳ್ಸಿದ್ರು, ಎಂಥದೇ ಅನಿಷ್ಟ ನಡೆದ್ರು ಕೂಡ ಅಮ್ನೋರು ಅವ್ರ ರಕ್ತನ ಹೀರ್ತಾರೆ ಅಂತ. ಅಂದ್ರೆ ನಾನು ನಾನು ಸತ್ತು ಹೋಗ್ಬಿಡ್ತೀನಾ? ನನ್ನತ್ತೆ ಹಾಲಿ ತರ ಎಷ್ಟು ಗುಂಡು ಗುಂಡುಕಿ ಇದ್ರಿ ಅಲ್ವಾ ಅತ್ತೆ? ಹರಕೆ ಹೊತ್ಕೊಂಡಿದ್ದೀನ, ನೀವು ಪ್ರಾಣ ಬಿಡೋ ತರ ಆಗೋಯ್ತಲ್ಲ ಅತ್ತೆ. ನಾನ್ ಏನ್ ಮಾಡ್ಲಿ ಅತ್ತೆ? ನಿಲ್ಸೆ, ನಿಲ್ಸು ನೀನು. ಭಯಕ್ಕಿಂತ ಜಾಸ್ತಿ ನಿನ್ ಶೋಕರಾಗ ಕೇಳಿ ಸತ್ತೋಗ್ತೀನೇನೋ. ಅಷ್ಟೇ ಅಂತೀರಾ? ಏನಾಗಿದ್ಯಾ ನಿನ್ಗೆ? ನಿನ್ ಮೂಗನ್ನ ನನ್ ರೇಷ್ಮೆ ಸೀರೆಯಲ್ಲಿ ಒರೆಸ್ಕೊತಿದ್ಯಲ್ಲೇ. ಅತ್ತೆ ಅಕ್ಕ, ಏನಿದು? ಬಿಡು. ಹೇಗೂ ಸಾಯ್ತಾರೆ, ಇನ್ ಸೀರೆ ಇಟ್ಕೊಂಡು ಏನ್ ಮಾಡ್ತಾರೆ ನೈನಿ? ನಾನ್ ಸಾಯಲ್ಲ, ನಾನ್ ಇವತ್ ಸಾಯಲ್ಲ. ಅತ್ತೆ, ಮೂಗಿಂದ ರಕ್ತ ಬರ್ತಾನೆ ಇದೆ. ಹಾಸ್ಪಿಟ್ಲಿಗೆ ಹೋಗೋಣ, ಎಲ್ಲ ಡಾಕ್ಟರ್ನ ಇಲ್ಲೇ ಕರ್ಸಿ. ಡಮ್ಮೋ ಡಮ್ಮ, ಹರಕೆ ಮಡಿಕೆ ಇಳಿಸಿ ಎಲ್ಲೂ ಹೋಗೋ ಹಾಗಿಲ್ಲ. ಅಲ್ಲ, ಡಾಕ್ಟರ್ನ ಕರ್ಸಿದ್ರೆ ಯಾರು ಬಂದ್ರೂ ಪ್ರಯೋಜನ